ವೆಲ್ಕಮ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಚರ್ಚಿಸುತ್ತಿರುವಂಥ ವಿಷಯ 3ನೇ ತರಗತಿಯಿಂದ 8ನೇ ತರಗತಿವರೆಗೂ ಬಹಳ ಮುಖ್ಯವಾದಂಥ ವಿಷಯವಾಗಿದ್ದು, ವಿಡಿಯೋ ಸ್ಕಿಪ್ ಮಾಡ್ತಾ ಮುಖಬೆಲೆ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಬಿಡಿ 10 ಮೊದಲು ಭಾರತೀಯ ಪದ್ಧತಿ ತಿಳಿದುಕೊಳ್ಳೋಣ. 100 1000 10,000 ಲಕ್ಷ. ಅಂದ್ರೆ ನಾವು 2 3 4 5ನೇ ತರಗತಿವರೆಗೂ ಲಾಸ್ಟ್ 10,000 ತನ ಮೊದಲಿದ್ದು 100 ತನ ಮಾತ್ರ ಬರುತ್ತೆ. ಆನಂತರ 10,000 ತನ ಬರುತ್ತೆ. ಆನಂತರ 10,000 5ವರೆಗೂ 10,000 ಬರುತ್ತೆ. ಮುಂದಿನ ತರಗತಿಗಳಿಗೆ ಲಕ್ಷಕ್ಕಿಂತ 5 ಬರುತ್ತೆ ವಿದ್ಯಾರ್ಥಿಗಳೇ. 10 ಲಕ್ಷ, ಕೋಟಿ, ಕೋಟಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಯಾವುದೋ ಒಂದು ಸಂಖ್ಯೆಯನ್ನ ನಾವು ಏನ್ ಮಾಡಬೇಕಾಗುತ್ತೆ, ಗುರುತಿಸ್ಕೋಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ವಿವರಣೆಯನ್ನು ಮಾಡಬೇಕು ಅನ್ನೋದಾಗುತ್ತೆ. ಬಿಡಿ ಅಂತ 1 ರಿಂದ 9 ಇದರ ಕಲ್ಪನೆ ನಮ್ಗೆ ಇರಬೇಕು. 1 ರಿಂದ 9 ಬಿಡಿ ಕಾಳುಗಳು 1 2 3 4 5 6 7 8 9. ಇವಾಗ ಯಾವುದೋ ಒಂದು 0 ಹಿಡ್ಕೊಂಡು 10 ಅಂದ್ರೆ 1 ರಿಂದ ಗುಣಾಕಾರ ಮಾಡಬೇಕು. 10 100 ಈ ಸಂಬಂಧವನ್ನು 100 ರಿಂದ ಗುಣಾಕಾರ ಮಾಡಬೇಕಾಗುತ್ತೆ. 1000 10,000 ನೋಡಿ. ಜೊತೆಗೆ ನಾವು ಸೊನ್ನೆಗಳ ಕಲ್ಪನೆ ನಮಗೆ ಇರಬೇಕು. ಲಕ್ಷ, 10 ಲಕ್ಷ, 1 ಕೋಟಿ. ನೋಡಿ ವಿದ್ಯಾರ್ಥಿಗಳು, 7 ಸೊನ್ನೆಗಳು ಬರ್ತಾವ. 1 ಕೋಟಿಗೆ 7 ಸೊನ್ನೆಗಳು, 10 ಕೋಟಿಗೆ 8 ಸೊನ್ನೆಗಳು ಬರ್ತಾವ. ಇದರ ಕಲ್ಪನೆ ನಮಗಿರಬೇಕು. ಇದನ್ನ ತಿಳಿಸುವಂತಹ ಮುಖ್ಯ ಉದ್ದೇಶನ ಇದರ ಕಲ್ಪನೆ ನಿಮಗೆ ಇರಲಿ ಅನ್ನುವಂಥದ್ದು. ನೋಡಿ, ಈಗ ಒಂದು ಸಂಖ್ಯೆಯನ್ನ ಉದಾಹರಣೆಗೆ ಒಂದು ಸಂಖ್ಯೆ ತಗೋಣ. ಎಷ್ಟು? 5 6 7 8 9 0 6 4 3. ಎಷ್ಟು? 1 2 3 4 5 6 7 8 9. ನೋಡೋಣ. ಈಗ ಇದಕ್ಕ ತುಂಬ್ಕೋತೋಣ. ಬಿಡಿ ಸ್ಥಾನವನ್ನು ತುಂಬ್ಕೋತೋಣ. 3 ಬಿಡಿದವ, 4 14 ಅದಾವ, 6 ಸಾವಿರಗಳು 0 ಅದಾವ, 10 9 ಅದಾವ, ಲಕ್ಷಗಳು 8, 10 ಲಕ್ಷಗಳು 7, ಕೋಟಿ 6, ಕೋಟಿ 5. ವಿದ್ಯಾರ್ಥಿಗಳೇ, ಇದು ನಾವು ಈಗ ನನ್ನ ಈ ಸ್ಥಾನದ ಪುಸ್ತಕದಲ್ಲಿ ತುಂಬಿಕೊಂಡಿದ್ದೀವಿ. ತುಂಬಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಇದು ಸ್ಥಾನಗಳಿಗೆ ಎಷ್ಟಾಗುತ್ತೆ ಅಂತ ಯಾವ ರೀತಿ ನೋಡ್ಕೋಬೇಕು. ಫಸ್ಟ್ ನೋಡಿದ್ವಾಗ ನಾವು ಮುಖಬೆಲೆ ಸ್ಥಾನದಲ್ಲಿ ಹೋಗೋಣ. ಇದಕ್ಕೆ ಮುಖಬೆಲೆ ಅಂತಾರ. ನಾವು ಇಲ್ಲಿ ಕಾಣುವ ಮುಖಬೆಲೆಗಳು ಇದು ಬರುವಂತದ್ದು. ಇದು ಸ್ಥಾನ ಯಾವ ಸ್ಥಾನದಲ್ಲಿ ಸಂಖ್ಯೆ. ಫಾರ್ ಎಕ್ಸಾಂಪಲ್ 9 ಯಾವ ಸ್ಥಾನ ಐತಪ್ಪ? 10ರ ಸ್ಥಾನ ಐತಿ ಅಂತ ಹೇಳಿ ಹೇಳ್ಬೋದು. ಇದನ್ನ ವಿಸ್ತರಿಸಬೇಕು ಅನ್ಕೋಬಹುದು, ಅಥವಾ ಇದನ್ನ ಸಂಕ್ಷಿಪ್ತ ರೂಪವನ್ನು ಹೇಳ್ಬೋದು. ವಿಸ್ತರಿಸಬೇಕು ನೋಡೋಣ. ಇದರೊಳಗೆ ಒಂದರಲ್ಲಿ ಎಲ್ಲ ನೋಡೋಣ. 1 ಗುಣಾಕಾರ 3 ಈ ರೀತಿ ಬರ್ಬೋದು. ಇದನ್ನ ಫಸ್ಟ್ ಒಂದು 1, 4 ಗುಣಾಕಾರ 10, 6 ಗುಣಾಕಾರ 100, 0 ಗುಣಾಕಾರ 1,000, 9 ಗುಣಾಕಾರ 1000, 8 ಗುಣಾಕಾರ 1 ಲಕ್ಷ, 7 ಗುಣಾಕಾರ 10 ಲಕ್ಷ, 6 ಗುಣಾಕಾರ 1 ಕೋಟಿ, 5 ಗುಣಾಕಾರ 10 ಕೋಟಿ. ಇದು ಸ್ವಲ್ಪ ಕಷ್ಟ. 5 ಗುಣಾಕಾರ 10 ಕೋಟಿ. ಈಗ ನಾವು ಸ್ಟೆಪ್ ಆಯ್ತು. ಅದು ವಿಸ್ತರಿಸಬೇಕಂತಾರ. ನಾವು ವಿಸ್ತರಿಸಬೇಕಾದ್ರೆ ಈ ರೀತಿಯಾಗಿ ನಾವು ಬರ್ಕೊಂಡು ಹೋಗ್ಬೇಕು. ಯಾಕಂದ್ರೆ
ವರ್ಷದ ಮೂರನೇ ತರದ ಹುಡುಗರಿಗೆ ಇಷ್ಟೇ 100 ತನ ಅಥವಾ 1000 ತನ ಮಾರ್ಕ್ ಹೇಳ್ತೀವಿ. ಈ ರೀತಿಯಾಗಿ ವಿಶ್ಲೇಷಣೆಗಳಾಗುತ್ತೆ. ಮುಂದಿನ ಅಂದ್ರೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ 5 ಸ್ಥಾನದ ಅಂಕೆಗಳು ಬರ್ತಾವ. ಇಲ್ಲಿ ತನ ಆಯ್ತು. ಮುಂದಿನ 6 7ನೇ ತರಗತಿ ಒಳಗೆ ಎಲ್ಲ ಮಿಲಿಯನ್ ಏನ್ ಬರ್ತಾವ, ಕೋಟಿ 100 ಕೋಟಿ ಅಂತ ಏನ್ ಬರ್ತಾರೆ ಬರ್ಕೋತಾ ಹೋಗ್ತಾವ. ಈಗ ನಮ್ಮ ಸಂಕ್ಷಿಪ್ತ ಮಾಡಿದ್ರೆ ಹೇಗೆ ಅಂದ್ರೆ ಮೊದಲು ನಮ್ಗೆ ಇದಾಗ್ತಾ ಬರುತ್ತೆ. 3 1 3 4 40 6 600 ಅಂದ್ರೆ ನಾವು 0 ಬಿಡಾಕ ಬಿಡಂಗಿಲ್ಲ. 0 0 ಅಂದ್ರೆ ಇದನ್ನ ನೇರವಾಗಿ 0 ಹೆಚ್ಚಿಬಿಡೋಣ. 9 9 ಉಳಿಸಿ 0 ಹೆಚ್ಚಿಬಿಡಿ. 90,000 ಆಯ್ತು. 8 8 ಉಳಿಸಿ 0ಗಳಿಗೆ 0 ಹೆಚ್ಚಿಬಿಡು. 7 7 ಸೇಮ್ ಪ್ರೊಸೆಸ್. ಉಳಿಸಿ 0ಗಳನ್ನ ಏನ್ ಮಾಡಂಗಿಲ್ಲ, ಅವುಗಳನ್ನು 0 ಇಟ್ಬಿಡುದು. 6 6 ಉಳಿಸಿ 0 6 ಕೋಟಿ ಆಯ್ತು. 5 ನೋಡಿ ವಿದ್ಯಾರ್ಥಿಗಳಿಗೆ ಇದನ್ನು ಓದಾಕ ಬರುತ್ತೆ 50 ಕೋಟಿ 6 ಲಕ್ಷ ಅಂದ್ರೆ 56 ಕೋಟಿ 6 ಕೋಟಿ 56 ಕೋಟಿ 78 ಲಕ್ಷದ 9,643 ಆಗುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವೇನ್ ಮಾಡಬೇಕು ಅಂದ್ರೆ ಇದನ್ನ ವಿವರಿಸಿ ಮತ್ತು ವಿಸ್ತರಿಸಿ ಹಾಗೆ ಸಂಕ್ಷಿಪ್ತಗೊಳಿಸಿ ಕೂಡ ನಾವು ಈ ರೀತಿಯಾಗಿ ಸ್ಥಾನಗಳನ್ನ ನೋಡಬಹುದು. ಈಗ ಇನ್ನ ಸ್ಥಾನ ಬೆಲೆ, ಮುಖ ಬೆಲೆ ಹಾಗೂ ಸ್ಥಾನಗಳ ಬಗ್ಗೆ ಇನ್ನೊಂದು ಪ್ರಶ್ನೆಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ.